ಹೇಳಿ ಸರ್. ಯಾವಾಗ ಯಾವ ಕಾಲೇಜು ಎಲ್ಲಿಂದ ಹೋಗಿದೆ ಸರ್ ಸ್ಟೂಡೆಂಟ್ಸ್ ಎಲ್ಲ ಫೈನಲ್ ಇಯರ್ ಹುಡುಗರು. ಅವ್ರದ್ದು ಇದು ಕೊನೆ ವರ್ಷ ಆಗಿರೋದ್ರಿಂದ ಅವರು ಒಂದು ಟ್ರಿಪ್ ಹೋಗಿ ಬರೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಟ್ರಾನ್ಸ್ಫರ್ ಪರ್ಮಿಷನ್ ಕೇಳಿದ್ರು ಒಂದು ವಾರದ ಮುಂಚೆನೇ. ಆಯ್ತಪ್ಪ ನೀವೆಲ್ಲ ಹೋಗಿ ಬನ್ನಿ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದರು. ಆದರೆ ಅವರು ಹೋಗುವಾಗ ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಬಸ್ಸು ನನಗೆ ಯಾಕೆ ಡೌಟ್ ಇತ್ತು. ಅದು ನಾವು ಹಿಂದೆ ಒಂದು ಸರಿನೇ ಅದೇ ಬಸ್ ತಗೊಂಡೋಗಿದ್ವಿ. ಬಸ್ಸು ಸರಿ ಇಲ್ಲ ಅಂತ ಕಾಣುತ್ತೆ. ಅದು ಕಾಲೇಜ್ ಬಸ್ಸಲ್ಲ, ಅದು ಪ್ರೈವೇಟೇ ಭೈರವ ಅಂತ ಇಲ್ಲಿ ಲೋಕಲ್ ಬಸ್ ಅದು. ಆದರೂ ಅದ್ರ ಬಗ್ಗೆ ನಮಗೇನು ಹುಡುಗರಿಗೇನು ಅಂತ ಹೇಳಿದರೆ ಅವರು ಲೋಕಲ್ಸ್ ಹುಡುಗರಿದ್ದಾರೆ, ಅದೇ ಊರು ಹುಡುಗರಿದ್ದರು. ಅದೇ ಬಸ್ಸು ಮಾಡ್ಕೊಂಡು ಹೋಗೋದು ಅವರಿಗೆ ಸಹಜ ಅದು ಅಭ್ಯಾಸ ಆಗಿತ್ತು. ಹಾಗಾಗಿ ಅದೇ ಬಸ್ಸಲ್ಲಿ ಹೋಗಿದ್ದಾರೆ ಅವರು. ಆದರೆ ಬಸ್ ಬಗ್ಗೆ ಡೌಟೇ, ಅದು ಸ್ವಲ್ಪ ಹಳೆ ಬಸ್ ಇದ್ದಂಗೆ ಇತ್ತು ಅದು. ಆದರೆ ಹುಡುಗರದ್ದೇನಿಲ್ಲ, ಅವರೆಲ್ಲ ತುಂಬ ಖುಷಿಯಿಂದ ಫೈನಲ್ ಇಯರ್ ಒಂದು ಸ್ವಲ್ಪ ಎಲ್ಲ ಖುಷಿಯಾಗಿ ಹೋಗಿ ಬರೋಣ ಹೊರಗಡೆ ಅಂತ ಹೇಳಿ ಹೊರಟಿದ್ರು. ಸುಮಾರು ಒಂದು 47 ಜನ ಹೋಗಿದ್ದಾರೆ, ಪ್ಲಸ್ ಡ್ರೈವರು, ಕ್ಲೀನರು ಮತ್ತು ಅಡುಗೆಯವರು ಹೋಗಿದ್ದಾರೆ. ನಮ್ಮ ಟೀಚರ್ಸ್ 4 ಜನ ಹೋಗಿದ್ದಾರೆ. 4 ಜನ ಸಲ್ಮಾ ಮೇಡಮ್ ಅಂತ, ಇರ್ಫಾನ್ ಅಂತ, ವಾಣಿ ಅಂತ, ಮತ್ತು ಶಾಜಾದಿ ಅಂತ 4 ಜನ. ಸೋಮವಾರ ಮಂಡೇ ಹೋಗಿದ್ದಾರೆ. 3 ದಿನ. ಇವತ್ತು ವಾಪಸ್ ಬರಬೇಕಾಯ್ತು ಅವ್ರು. ಆ್ಯಕ್ಚುಲಿ ಈ ವಿಷಯ ತಕ್ಷಣ ನಮಗೆ ಅಲ್ಲಿಂದ ಆಗಲೇ 2-2:30 ಗೊತ್ತಾಯಿತು. ತಕ್ಷಣ ನಾವೇನು ಮಾಡಿದ್ವಿ ಅಂತೇಳಿ ವಿಷಯ ಗೊತ್ತಾದಾಗ ಎಲ್ಲರಿಗೂ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ವಿ ಸಿ ಅವರಿಗೆ, ಮತ್ತು ರಿಜಿಸ್ಟರ್ ಸಾಹೇಬರಿಗೆ, ಮತ್ತು ಕಾಲೇಜ್ ಸಿಬ್ಬಂದಿಗಳು ಎಲ್ಲ ಸೇರಿಕೊಂಡು ಏನೇನು ಮಾಡಬೇಕು ಎಲ್ಲ ತೀರ್ಮಾನ ಮಾಡ್ಕೊಂಡು, ಮತ್ತು ಅವರಿಗೆಲ್ಲ ಮಾಹಿತಿ ಕೊಟ್ಟು ಯೂನಿವರ್ಸಿಟಿಯವರಿಗೆ ಮತ್ತು ನಮ್ಮ ರಿಜಿಸ್ಟರ್ಗೆ ಅವರು ಸಹ ಚೆನ್ನಾಗಿ ಸ್ಪಂದಿಸಿದ್ರು. ಅವರು ನೋವು ತುಂಬ ದುಃಖ ಆಗಿದೆ ಅಂತ ಹೇಳಿದರು. ಹಾಗೆ ಸ್ಪಂದಿಸಿದ್ರು ಅವರು ರಿಜಿಸ್ಟರ್. ಯಾಕೆಂತ ಹೇಳಿದರೆ ಡಿ ಸಿ ಇನ್ಚಾರ್ಜ್ ಇದ್ದರು. ಹಾಗಾಗಿ ಮಾಹಿತಿ ಬಂದಿರೋ ಪ್ರಕಾರ ನಮಗೆ ಒಂದು ಸ್ವಲ್ಪ ಜನ, ಒಂದು 5-6 ಜನಕ್ಕೆ ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಿದರು. ಮತ್ತು ಏನು ನಮ್ಮ ಟೀಚರ್ ಮಗಳ ಸಲ್ಮಾ ಮಗಳಿಗೆ ಒಂದು ಚಿಕ್ಕ ಮಗು ಕರ್ಕೊಂಡೋಗಿದ್ರು ಅವರು, ಅವ್ರಿಗೇನೋ ಒಂದು ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಿದರು. ಅದನ್ನು ಬಿಟ್ಟರೆ ಸ್ಟೂಡೆಂಟ್ಸ್ ಬಗ್ಗೆ ನಮಗಿನ್ನೂ ಹೆಚ್ಚಿನ ಮಾಹಿತಿ ಗೊತ್ತಾಗಿಲ್ಲ. ಮತ್ತು ಡ್ರೈವರು ಮತ್ತು ಕ್ಲೀನರು ಸ್ವಲ್ಪ ಸೀರಿಯಸ್ ಅಂತ ಹೇಳಿದ್ರು. ನಮಗೆ ವಿಷಯ ಇರೋದು ಅವರು ನಮಗೆ ವಿಜಯಣ್ಣ ಅಂತ ಇದ್ದಾರೆ, ನಮ್ಮ ಸ್ಟೂಡೆಂಟೇ ಅವರು. ಅವ್ರು ಹೇಳಿದ ಪ್ರಕಾರ ಅವ್ರದ್ದು ಡೌಟು ಅಂತ ಹೇಳಿದರು. ಎಲ್ಲ ಬಿ.ಕಾಮ್ ಫೈನಲ್ ಇಯರ್. ಅದೇ ಅವರಿಬ್ಬರ ಬಗ್ಗೆನೇ ಡೌಟು, ಡ್ರೈವರ್ ಮತ್ತು ಕ್ಲೀನರ್. ಸ್ಟೂಡೆಂಟ್ಸ್ಗೆ ಏನೂ ಆಗಿಲ್ಲ ಅಂತ ಮಾಹಿತಿ, ಇಂಜುರಿ ಆಗಿದೆ ಅಂತ. ಯಾರೂ ಬಂದಿಲ್ಲ. ಇನ್ನು ಪೇರೆಂಟ್ಸ್ ಏನೋ ಫೋನ್ ಮಾಡಿದ್ರು ಅಂತ ಪ್ರಿನ್ಸಿಪಾಲ್ಗೆ, ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ.